ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮ್ಮ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಅಕ್ಟೋಬರ್ ಮಂತಿಗೆ ವಾಲ್ಪೇಪರನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ನನ್ನ ವಾಟ್ಸಪ್ ಚಾನಲಲ್ಲೂ ಕೂಡ ಸಿಗುತ್ತೆ, ಅಥವಾ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಸಿಗುತ್ತೆ. ಸೊ ಚೆಕ್ ಮಾಡಿ ನಿಮ್ಮ ವಾಲ್ಪೇಪರಾಗಿ ಸೆಟ್ ಮಾಡ್ಕೊಳ್ಳಿ. ಎಷ್ಟು ಇಂಪಾರ್ಟೆಂಟ್ ವಾಲ್ಪೇಪರ್ ಸೆಟ್ ಮಾಡೋದು, ಸ್ಪೆಷಲಿ ನಾನು ಅದನ್ನು ಸೆಲೆಕ್ಟ್ ಮಾಡಿನೇ ಕೊಟ್ಟಿರ್ತೀನಿ. ನೋಡಿ, ಎಲ್ಲ ಸೆಲೆಕ್ಟ್ ಮಾಡಿನೇ ಕೊಟ್ಟಿರ್ತೀನಿ. ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಕ್ಸಸ್ ಸ್ಟೋರಿನ ನೋಡಿ ತಿಳ್ಕೊಳ್ಳಿ. ಎಸ್, ಎಲ್ಲರಿಗೂ ಒಂದು ಟೈಮ್ ಬರಬೇಕು ಅಷ್ಟೇ, ಬಟ್ 100% ಮಿರಾಕಲ್ ಅಂತೂ ಆಗೇ ಆಗುತ್ತೆ ನಮ್ಮ ಲೈಫಲ್ಲಿ. ಓಕೆ, ಪೇಷನ್ಸ್ ಇಸ್ ದ ಕೀ. ಎಲ್ಲರಿಗೂ ಪೇಷನ್ಸ್ ತುಂಬ ಇರಬೇಕು, ನಂಬಿಕೆ ತುಂಬ ಇರಬೇಕು. ಓಕೆ, ಈ ಒಂದು ಮಂತ್ ನಮಗೆ ಹಬ್ಬ ಬರ್ತಾ ಇದೆ, ಆ್ಯಂಡ್ ಅಕ್ಟೋಬರ್ 2 ಅಮಾವಾಸ್ಯೆ ಇದೆ. ಸೊ ನ್ಯೂ ಬಿಗಿನಿಂಗ್ಸ್ ಅಂದರೆ ನೀವು ಜೀವನದಲ್ಲಿ ಏನಾದರೂ ಹೊಸದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ಸ್ಕ್ರಿಪ್ಟಿಂಗ್ ಮಾಡಿ. ಸ್ಕ್ರಿಪ್ಟಿಂಗಿಗೆ ನೀವು ನಮ್ಮದು ವಿಯೆಟ್ನಾಮ್ ಟ್ರಿಪ್ ಮ್ಯಾನಿಫೆಸ್ಟ್ ಮಾಡಿದ ಸ್ಕ್ರಿಪ್ಟಿಂಗ್ ವೀಡಿಯೋನ ನೋಡಬಹುದು. ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವೀಗ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ನಾನು ಈ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ತುಂಬ ಚೆನ್ನಾಗಿದ್ದೀನಿ, ತುಂಬ ಏಳಿಗೆ ಇದೆ, ನನಗೆ ತುಂಬ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತೆಲ್ಲ ಬರಿಬೋದು. ಇಲ್ಲ, ನೀವು ಏನೋ ಹೊಸದಾಗಿ ಏನೂ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತ ಹೇಳೋದಾದರೆ, ನಿಮ್ಮದು ಯಾವುದಾದ್ರೂ ಒಂದು ಲೈಫಲ್ಲಿ ಒಂದು ವಿಷಯ ಮಾತ್ರ ಪಿಕ್ ಮಾಡ್ಕೊಳ್ಳಿ. ಹೇಗಿದ್ದರೂ ನಮಗೆ 11/11 ಪೋರ್ಟಲ್ ಕೂಡ ಬರ್ತಾ ಇದೆ. ಸೊ ಆ ಟೈಮಲ್ಲಿ ನಾವು ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡೋಣಂತೆ. ಈಗ ಸದ್ಯದಲ್ಲಿ ನಿಮ್ಗೆ ಯಾವುದರಲ್ಲಿ ತುಂಬ ಲಾಸ್ ಇದೆ ಅಂದರೆ, ಇದು ನನಗೆ ತುಂಬ ಇಂಪಾರ್ಟೆಂಟಪ್ಪ, ಈಗ ಜಾಬ್ ಅಂತ ಅಂದ್ಕೊಳ್ಳಿ, ಜಾಬ್ ಮನಿ ರಿಲೇಟೆಡ್ ಅಂದ್ಕೊಳ್ಳಿ, ಜಾಬಲ್ಲಿ ನಿಮ್ಗೆ ಜಾಬೇ ಸಿಗ್ತಿಲ್ಲ ಅಂದ್ಕೊಳ್ಳಿ, ಜಾಬ್ ಬಗ್ಗೆ ಕೂತ್ಕೊಂಡು ಬರೀರಿ. ನನಗೆ ಒಂದು ಇಂಟರ್ವ್ಯೂ ಕಾಲ್ ಬಂತು, ಒಂದು ಪರ್ಟಿಕ್ಯುಲರ್ ಕಂಪ್ನಿ ನೀವು ಪಿಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ, ನೌಕರಿಯಿಂದ ಒಬ್ಬರು HR ನನ್ನ ಪ್ರೊಫೈಲನ್ನು ನೋಡಿ ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿ ನಿಮ್ಗೆ ಈ ಥರ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಟೈಮಲ್ಲಿ ಸ್ಕೆಡ್ಯೂಲ್ ಆಯಿತು, ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ HR ಆಯಿತು. ನಾನು ಅಂದ್ಕೊಂಡು ಸ್ಯಾಲ್ರಿ ಪ್ಯಾಕೇಜನ್ನೇ ಕೊಟ್ಟರು. ಆಫೀಸ್ ತುಂಬ ಚೆನ್ನಾಗಿದೆ, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಿಮಗೇನು ಬೇಕು, ನಾನು ಜಸ್ಟ್ ಜನರಲಾಗಿ ಹೇಳ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಜಾಬ್ ಬೇಕಾ, ಅದ್ರ ಬಗ್ಗೆ ಡೀಟೇಲಾಗಿ ಬರೀರಿ. ನನಗೆ ಐಡಿಯಾ ಇಲ್ಲ ಗೌರ್ಮೆಂಟ್ ಜಾಬ್, ನೀವು ಯಾವ ಥರ ಗೌರ್ಮೆಂಟ್ ಜಾಬನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ. ಸೊ ನಿಮ್ಮ ಸಿಚುವೇಶನ್ ಏನಿದೆ ನೋಡಿಕೊಂಡು ಅದಕ್ಕೆ ನೀವು ಸ್ಕ್ರಿಪ್ಟಿಂಗನ್ನು ಮಾಡಬೇಕಾಗುತ್ತೆ. ಡೀಟೇಲ್ ವಿಡಿಯೋಗಾಗಿ ವಿಯೆಟ್ನಾಮ್ ಮ್ಯಾನಿಫೆಸ್ಟೇಷನ್ನ ಚೆಕ್ ಮಾಡಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಲವ್ ಲೈಫ್, ಹೆಲ್ತ್ ಆ್ಯಂಡ್ ಕರಿಯರ್ ಬಗ್ಗೆ ಏನೇನಿದೆ ಅಂತ. ಸೊ ನಾನಿಲ್ಲಿ ಈ ಸಲ ದುರ್ಗಾದೇವಿ ಕಡೆಯಿಂದನೂ ಮೆಸೇಜಸ್ಗಳನ್ನು ಕೊಡ್ತೀನಿ. ನೋಡೋಣ ತಾಯಿ ಹೇಗೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ. ಆ್ಯಂಡ್ ಎಸ್, ನಾನು ಲೈವ್ ಬರ್ತಾ ಇರ್ತೀನಿ ಎವ್ರಿ ಡೇ, 9 days ಕಂಟಿನ್ಯೂಸ್ ಲೈವ್ ಬರ್ತಾ ಇರ್ತೀನಿ. ಪ್ಲೀಸ್ ಲೈವ್ ಬಂದು ಪೂಜೆ ಮಾಡಿ ಅಂತ ಹೇಳಿದ್ರೆ ನನ್ನ ಜೊತೆ ಲೈವ್ನ ಜಾಯಿನ್ ಆಗಿ ಕ್ಯಾಂಡಲ್ನ ಹಚ್ತೀನಿ. ನಿಮ್ಮ ವಿಶಸ್ನೆಲ್ಲ ಬೇಡ್ಕೊಳ್ಳಿ, ತಾಯಿ ನಮಗೆ ಆಶೀರ್ವಾದ ಮಾಡ್ತಾರೆ. ಓಕೆ, ಎಸ್, ಬನ್ನಿ ಲೆಟ್ಸ್ ಸಿ ಏನಿದೆ ಅಂತ. ಮೊದಲು ನಿಮ್ಮ ಲವ್ ಲೈಫಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. Two of Pentacles. ಓಕೆ, ಇನ್ನು ಜಗ್ಲಿಂಗ್ ನಡೀತಾನೇ ಇದೆ ನಿಮ್ಮ ಲವ್ ಮ್ಯಾಟರಲ್ಲಿ. ಏನು ಪ್ರಾಪರ್ ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಬಿಟ್ಟಾಕ್ಬಿಡೋಣ ಅಂತ ಹೋದರೆ ಬಿಟ್ಟಾಕೋಕ್ಕೆ ಮನಸ್ಸು ಬರ್ತಾ ಇಲ್ಲ ಸರಿ ಮಾಡ್ಕೊಳಕ್ಕೆ ಹೋಗೋಣ ಅಂತ ಅಂದರೆ ಸರಿ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಒಂಥರ ಫುಲ್ ಆಫ್ ಕನ್ಫ್ಯೂಷನ್. ಈ ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ, ಇದೇನು ಮುಂದುವರಿಯುತ್ತಾ ಇಲ್ವಾ, ಇಲ್ಲ ಹೀಗೇ ಇರುತ್ತಾ, ಅಥವಾ ಬಿಟ್ಟು ಹೋಗ್ತಾರಾ, ಏನೂ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಬ್ಲ್ಯಾಂಕ್ ಆರ್ ಕಂಪ್ಲೀಟ್ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಗೊತ್ತಾಗ್ತಿದೆ. ಸೊ ಈ ತಿಂಗಳು ಕೂಡ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರಾ. ನಾನು ರೆಮಿಡೀಸ್ಗಳನ್ನು ಕೊಟ್ಟಿದ್ದೀನಿ,
ನವರಾತ್ರಿಯಲ್ಲಿ ಯಾವ ರೀತಿ ರೆಮಿಡೀಸ್ಗಳನ್ನು ಮಾಡಬೇಕು ಅಂತ ದಯವಿಟ್ಟು ಟ್ರೈ ಮಾಡಿ. ಯು ವಿಲ್ ಸಿ ದ ಮ್ಯಾಜಿಕ್ ಇನ್ ಯುವರ್ ಲೈಫ್. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಆದಷ್ಟು ಒಂದು ಬೆಳಗ್ಗೆ ಆರ್ ಎನಿ ಟೈಮ್ ನೀವು ಮೆಡಿಟೇಷನ್ನ ಮಾಡ್ಬೋದು. ಜಸ್ಟ್ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಕೂತು ಒಂದು ಒಳ್ಳೆ ಸ್ಮೂದಿಂಗ್ ಮ್ಯೂಸಿಕ್ಕನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದಲ್ಲ ಒಂದು ರೀತಿಯಲ್ಲಿ ಏಂಜಲ್ಸೋ ಇಲ್ಲ ಯಾರಾದರೂ ಯೂನಿವರ್ಸ್ ಯಾರಾದರೂ ಏನಾದರೂ ಒಂದು ಗೈಡೆನ್ಸ್ ಕೊಟ್ಟೇ ಕೊಡ್ತಾರೆ ಅನ್ನೋದು ಇಲ್ಲಿರುವಂತಹ ಮೆಸೇಜ್. ಸೊ ಈ ಒಂದು ಕನ್ಫ್ಯೂಷನ್ಗೆ ನಿಮಗೆ ಕ್ಲಾರಿಟಿ ಸಿಗಬೇಕಂದ್ರೆ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ, ಏಂಜಲ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ದುರ್ಗಾದೇವಿ ಕಡೆಯಿಂದ ಏನು ಆಶೀರ್ವಾದ ಆಗುತ್ತೆ ನಿಮಗೆ ಈ ಒಂದು ಲವ್ ಮ್ಯಾಟರಲ್ಲಿ ಅಂತ ನೋಡೋಣ. ಓಕೆ, ಸೊ ನಾನಿಲ್ಲಿ ಪಿಕ್ ಮಾಡ್ತಾ ಇರೋದು ಎಸ್ ಲಾಕ್ ಅಂತ ಬರ್ತಾ ಇದೆ. ಇಟ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ದಿಸ್. ನೀವು ಸಿಚುವೇಷನಲ್ಲಿ ಲಾಕ್ ಆಗಿಬಿಟ್ಟಿದ್ದೀರಾ ಅಂತ, ಆ್ಯಂಡ್ ಅನ್ಲಾಕ್ ಆಗೋದಕ್ಕೆ ನೀವು ಮೆಡಿಟೇಷನ್ ಮಾಡಲೇಬೇಕು, ಆನ್ಸರ್ಸ್ನ ಹುಡ್ಕೊಳ್ಳೇಬೇಕು, ಅಥವಾ ರೆಮಿಡೀಸ್ಗಳನ್ನು ಮಾಡ್ಕೋಬೇಕು. ನಾನು ಕೊಟ್ಟಂತಹ ರೆಮಿಡೀಸ್ಗಳನ್ನು ದಯವಿಟ್ಟು ಟ್ರೈ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಇಟ್ಸ್ ಅ ಲಾಕ್ ಇನ್ ಸಿಚುವೇಶನ್. ಅಂದರೆ ಈಗ ಲಾಕ್ ಮಾಡಿದಾಗ ಏನು ಹೇಳಿ, ನೀವು ಮನೆ ಡೋರನ್ನು ಲಾಕ್ ಮಾಡಿದಾಗ ನೀವು ಅದ್ರ ಒಳಗೂ ಹೋಗೋಕ್ಕಾಗಲ್ಲ, ಹೊರಗೂ ಇರೋಕ್ಕಾಗೋದಿಲ್ಲ ಅಲ್ವಾ? ಸೊ ಆ ರೀತಿಯಾದಂತಹ ಸಿಚುವೇಶನ್ ಆಗಿದೆ ನಿಮಗೆ. ಎಸ್, ನೀವು ತಾಯಿ ಮೊರೆ ಹೋಗೋದು ತುಂಬ ಇಂಪಾರ್ಟೆಂಟ್. ದಿನ ಒಂದು ಚಾಂಟಿಂಗನ್ನು ಮಾಡಿ, ಓಂ ದುಮ್ ದುರ್ಗೆ ನಮಃ ಅಂತ ಚಾಂಟಿಂಗನ್ನು ಮಾಡಿ. ಅದನ್ನು ಮಂತ್ರನ ಹೇಳ್ಕೋಬೇಕಾದ್ರೆ ಮೊದಲು ನಿಮ್ಮ ಲವ್ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಹೇಳಿ, ಅದು ಸರಿ ಹೋಗಬೇಕು ಅಂತ ಹೇಳಿಕೊಂಡು ಆನಂತರ ನೀವು ಮಂತ್ರ ಪಠನೆ ಮಾಡಬೇಕು. ಓಕೆ, ಎಸ್, ಬನ್ನಿ ನೆಕ್ಸ್ಟ್ ಹೆಲ್ತ್ ರಿಲೇಟೆಡ್ ನೋಡೋಣ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಹೆಲ್ತ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ತುಂಬ ಕಡೆ ಡೆಂಗ್ಯೂ, ಚಿಕನ್ಗುನ್ಯಾ ಎಲ್ಲ ಥರ ನಡೀತಾ ಇದೆ. ಸೊ ಜಸ್ಟ್ ಬಿ ಕೇರ್ಫುಲ್. ಓಕೆ, ಸಾಕಷ್ಟು ಜನ ಆಲ್ರೆಡಿ ಈ ಥರ ವೈರಲ್ ಫೀವರಿಗೆ ಒಳಗಾಗಿ ಅಥವಾ ಡೆಂಗ್ಯೂಗೊಳಗಾಗಿ ಅಥವಾ ಚಿಕನ್ಗುನ್ಯಾ ಲೈಕ್ ಏನೋ ಒಂಥರ ಒಂದು ಹೆಲ್ತ್ ಇಶ್ಯೂಯಿಂದ ಹೊರಗಡೆ ಬಂದಿದ್ದೀರಾ. ಈ ಮಂತ್ ತುಂಬ ಚೆನ್ನಾಗಿದೆ. ಸ್ವಲ್ಪ ದುಡ್ಡು ಖರ್ಚಾಗಿದೆ, ಹೆಲ್ತ್ ರಿಲೇಟೆಡ್ ದುಡ್ಡು ಖರ್ಚಾಗಿದೆ. ಸೊ ನೌ ಯು ಆರ್ ರೆಡಿ ಟು ಗೋ, ರೆಡಿ ಟು ಮೂವ್. ರೆಡಿ ಆಗಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ, ಪರವಾಗಿಲ್ಲ. ಒಂದು ಸ್ವಲ್ಪ ಪಾಸಿಟಿವಿಟಿ ಕಡೆಗೆ ಬರ್ತಾ ಇದ್ದೀರಾ, ಆಪ್ಟಮಿಸ್ಟಿಕ್. ಎಸ್, ನಾವು ಏನು ನಮ್ಮ ಅಕ್ಟೋಬರ್ ಮಂತನ್ನು ಏನಂತ ಡಿಕ್ಲೇರ್ ಮಾಡಬೇಕಂತ ಹೇಳಲೇ ಇಲ್ವಲ್ಲ, ನಾನು ಆಪ್ಟಮಿಸ್ಟಿಕ್ ಅಕ್ಟೋಬರ್ ಅಂತ ಡಿಕ್ಲೇರ್ ಮಾಡ್ತಿದ್ದೀನಿ. ಸೊ ಆಪ್ಟಮಿಸ್ಟಿಕ್ ಅಂದರೆ ಬೀಯಿಂಗ್ ಪಾಸಿಟಿವ್ ಅಂತ. ಸೊ ನಾನು ಈ ಮಂತಲ್ಲಿ ತುಂಬ ಪಾಸಿಟಿವ್ ಆಗಿರಬೇಕು ಅಂತ, ಬಿಕಾಸ್ ಈ ಮಂತಿನ ವೈಬ್ಸೇ ಆಗಿದೆ. ಅಮಾವಾಸ್ಯೆ ತುಂಬ ದೊಡ್ಡ ಅಮಾವಾಸ್ಯೆ ಇದು, ಆ್ಯಂಡ್ ನಮಗೆ ಇದು ಹಬ್ಬ, ದುರ್ಗಾದೇವಿ ಹಬ್ಬ, ನವರಾತ್ರಿ. ವಾವ್, ಸೊ ಬ್ಲೆಸ್ಡ್ ಅನಿಸುತ್ತೆ ಈ ತಿಂಗಳು. ಸೊ ಹಾಗಾಗಿ ಎಸ್, ಇನ್ನು ಯಾರು ಪಿತೃಪಕ್ಷದ ರೆಮಿಡೀಸ್ ಮಾಡ್ಕೊಂಡಿಲ್ಲ, ಇನ್ನು 2 ದಿನ ಇದೆ, ಇವತ್ತು ಮತ್ತು ನಾಳೆ. ದಯವಿಟ್ಟು ಮಿಸ್ ಮಾಡ್ಕೊಬಿಡಿ, ಅದನ್ನು ಕೂಡ ಟ್ರೈ ಮಾಡಿ. ಆ ವಿಡಿಯೋ ಕೂಡ ಎಂಡಲ್ಲಿ ಹಾಕ್ತೀನಿ, ಮಾಡಿ. ಓಕೆ, ಯು ಆರ್ ರೆಡಿ, ಯು ಆರ್ ಪಾಸಿಟಿವ್, ಯು ಆರ್ ಗೋಯಿಂಗ್ ಗುಡ್. ಒಳ್ಳೇದಾಗ್ತಾ ಇದೆ ನಿಮಗೆ. ಜಸ್ಟ್ ಬಿ ಪಾಸಿಟಿವ್, ಮೋರ್ ಪಾಸಿಟಿವ್ ಅಂತ ಹೇಳಬಹುದು. ಇನ್ನು ದುರ್ಗಾದೇವಿ ಕಡೆಯಿಂದ ಮೆಸೇಜ್ಗೆ ಬರೋದಾದರೆ ಲೆಟ್ಸ್ ಸಿ ಏನಿದೆ ಅಂತ. ಮನೆ ಅಂತ ಬರ್ತಾ ಇದೆ, ಸಾರಿ, ಎಸ್, ಮನೆ ಅಂತ ಬರ್ತಾ ಇದೆ. ಸ್ವಲ್ಪ ಮನೆ ಊಟನ ಜಾಸ್ತಿ ಮಾಡಿ, ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಜಾಸ್ತಿ ಹೊರಗಡೆ ಸುತ್ತಾಡೋದಾಗಿರ್ಬೋದು ಅಥವಾ ಜಾಸ್ತಿ ಹೊರಗಿನವ್ರ ಬಗ್ಗೆ ಥಾಟ್ಸ್ ಇರ್ಬೋದು. ಮನೆಯಲ್ಲಿ ಏನಾಗ್ತಿದೆ, ಮನೆ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ಓಕೆ, ನಮ್ಮ ಮನೇಲಿ ಏನಾಗ್ತಿದೆಯಪ್ಪ, ನಮ್ಮ ತಂದೆ ಹುಷಾರಾಗಿದ್ದಾರಾ, ನಮ್ಮ ತಾಯಿ ಹುಷಾರಾಗಿದ್ದಾರಾ, ನಮ್ಮ ತಮ್ಮ ಚೆನ್ನಾಗಿದ್ದಾರಾ, ನಮ್ಮ ಅಣ್ಣ ಚೆನ್ನಾಗಿದ್ದಾರಾ, ಅದಷ್ಟೇ ಯೋಚನೆ ಮಾಡಿ. ಅಯ್ಯೋ ಅವ್ರ ಪಕ್ಕದ ಮನೆಯವ್ರಿಗೆ ಹಾಗಾಯ್ತಂತೆ, ಇವ್ರಿಗೆ ಹೀಗಾಯ್ತಂತೆ, ನೋ. ಓಕೆ, ಸೊ ಮನೆ ಬಗ್ಗೆ ಯೋಚನೆ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ನಿಮ್ಮ ಮನೇಲಿ ಏನು ನಡೀತಾ ಇದೆ, ಯಾರು ಹೇಗಿದ್ದಾರೆ, ಯಾರು ಹೇಗಿಲ್ಲ, ಓಕೆ ಇವ್ರಿಗಿಲ್ವಾ, ಪಾಸಿಟಿವ್ ಆಗಿರಬೇಕಾ, ಅವ್ರಿಗೆ ಹೇಳಿ, ತಿದ್ದಿ ಹೇಳಿ, ಎಲ್ಲ ಸರಿ ಹೋಗುತ್ತೆ, ಪಾಸಿಟಿವ್ ಆಗಿರೋಣ, ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳಿ. ಕೆಲವರಿಗೆ ಅವ್ರ ಮನೆಯಲ್ಲಿ ಎಲ್ಲದನ್ನು ಮಾತಾಡೋ ಪ್ರೈವಸಿ ಇರೋದಿಲ್ಲ. ಸೊ ಅಂಥವ್ರು ಟುಗೆದರ್ ಡಿವೈನ್ ಅನ್ನುವಂತಹ ಸ್ವಿಚ್ ವರ್ಡನ್ನು ಹೇಳ್ಕೊತಾ ಬನ್ನಿ. ಯು ವಿಲ್ ಸಿ ಮ್ಯಾಜಿಕ್ ಇನ್ ಯೋರ್ ಲೈಫ್. ಎಲ್ಲ ಈಸಿಯಾಗಿ ಸಾಲ್ವ್ ಆಗ್ತಾ ಬರುತ್ತೆ. ಓಕೆ, ಎಸ್, ನೆಕ್ಸ್ಟ್ ಜಾಬ್, ಬಿಸ್ನೆಸ್ ಆರ್ ಫಿನಾನ್ಸ್ ರಿಲೇಟೆಡ್. ಹೆಲ್ತ್ ಬಗ್ಗೆ
ಪ್ಲೀಸ್ ಗಮನ ಕೊಡಿ. ಬಿಕಾಸ್ ಒಂದ್ಸಲ ಹೆಲ್ತ್ ನಮಗೆ ಇಶ್ಯೂ ಆದರೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ಭಾಳ ಭಾಳ ಕಷ್ಟ. ವರ್ಕೌಟ್ ಮಾಡಿ, ಹೋಮ್ ವರ್ಕೌಟ್ ಮಾಡಿ, ಸಿಂಪಲ್ ಎಕ್ಸಸೈಸಸ್ ಮಾಡಿ. ಯಾ ಹೆಲ್ತ್ ಆಯಿತು, ಈಗ ಬಿಸ್ನೆಸ್, ಜಾಬ್ ಆರ್ ಗೌರ್ಮೆಂಟ್ ಜಾಬ್, ವಡೆವರ್, ಮನಿ ರಿಲೇಟೆಡ್. ಐ ಕ್ಯಾನ್ ಸಿ ಸ್ಟ್ರಗ್ಲಿಂಗ್, ಮೋರ್ ಸ್ಟ್ರಗ್ಲಿಂಗ್. ಇನ್ನೂ ಸ್ಟ್ರಗ್ಲಿಂಗ್ ನಡೀತಾ ಇದೆ, ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಹಣಕ್ಕಾಗಿ ಅವರು ಲೈಕ್ ಒಂದು ಸ್ವಲ್ಪ ಹಣ ಜೋಡಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವರ ಹಾರ್ಡ್ ವರ್ಕಿಗೆ ಅಂದರೆ ಅವರ ಕಷ್ಟಪಟ್ಟು ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ, ಚೂಸ್ ಅ ನ್ಯೂ ಡೈರೆಕ್ಷನ್, ಹೊಸ ಒಂದು ಡೈರೆಕ್ಷನನ್ನು ಹುಡುಕೊಳ್ಳಿ. ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಏನಂತ ಹೇಳಿದ್ರೆ ನನ್ನ ಹತ್ರ ಎಷ್ಟೊಂದು ಜನ ಕ್ಲೈಂಟ್ಸ್ ಬರ್ತಾರೆ. ನನಗೆ ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ಐ ನೋ ಇಟ್ಸ್ ಬೇಸ್ಡ್ ಆನ್ ಪ್ರಯಾರಿಟಿ, ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ ಅಥವಾ ಅಫೆಂಡ್ ಆಗಬೇಡಿ. ಅದು ನಿಮ್ಮ ಪ್ರಯಾರಿಟಿ, ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಯಾರಿಟಿ. ಬಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ವಿಮೆನ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅವ್ರ ಮನೆಯಲ್ಲೇ ಇರಲಿ, ಏನು ಓದ್ಕೊಂಡೇ ಇರಲಿ, ಬಟ್ ಹೇಗಾದರೂ ಮಾಡಿ ಅವ್ರೊಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು, ಇಲ್ಲ ಒಂದು ಸ್ವಲ್ಪ ಧೈರ್ಯ ಮಾಡಿ ಏನಾದರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡಿಬೇಕು. ಇಲ್ಲ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ, ಏನಾದರೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕ್ರಿಯೇಟಿವಿಟಿ ಅನ್ನೋದಿರುತ್ತೆ. ಅದನ್ನು ಹೊರಗೆ ತನ್ನಿ, ಕಷ್ಟಪಡಿ. ಯಾರು ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಒಂದು ಡೈರೆಕ್ಷನ್ ನೋಡಿ, ಇಲ್ಲಿ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಇದೆ. ಒಂದು ಡೈರೆಕ್ಷನನ್ನು ಚೂಸ್ ಮಾಡಿದಾಗ 100% ಅದು ವರ್ಕೌಟ್ ಆಗುತ್ತೆ. ನಂದು ಮಾಸ್ಟರ್ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬರು ಹೇಳ್ಕೊಂಡಿದ್ದು ಏನಂತ ಹೇಳಿದ್ರೆ, ಅವರಿಗೆ ಅವ್ರ ಹಸ್ಬೆಂಡ್ ಮನೆಯಿಂದ ಹೊರಗೆ ಈಚೆನೇ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಯೂನಿವರ್ಸು ಅವರಿಗೆ ಒಂದು ದಾರಿನ ತೋರಿಸಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ. ಅವ್ರು ನನಗೊಂದು ಸ್ಯಾರಿ ಕಳಿಸಿದ್ದಾರೆ, ಏನು ಸಖತ್ತಾಗಿದೆ ಗೊತ್ತಾ, ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಸಲ. ಅವರು ಮನೆಯಲ್ಲೇ ಈ ರೀತಿ ಸ್ಟಿಚಿಂಗ್ ಮಾಡೋದು ಅದೆಲ್ಲ ಮಾಡಬೇಕಾದ್ರೆ ಅವ್ರಿಗೆ ಯಾರೋ ಒಬ್ಬರು ಜ್ಯೋತಿಷಿ, ಅವ್ರ ಹಸ್ಬೆಂಡ್ ತುಂಬ ಜ್ಯೋತಿಷಿನ ನಂಬ್ತಾರಂತೆ. ಆದರೆ ಹೆಂಡ್ತಿನ ಮಾತ್ರ ಕೆಲಸ ಕಳಿಸೋದಿಲ್ಲ. ಅವ್ರ ಪರ್ಮಿಷನ್ ಇಲ್ಲದೆ ಈ ಸ್ಟೋರಿನ ಹೇಳ್ತಾ ಇದ್ದೀನಿ, ಸೊ ಸಾರಿ ಫಾರ್ ದ್ಯಾಟ್. ಎನಿವೇಸ್, ನಾನು ನೇಮ್ ರಿವೀಲ್ ಮಾಡಿಲ್ಲ ಅಲ್ವಾ. ಆದರೆ ಅವ್ರ ಜ್ಯೋತಿಷಿ ಹೇಳಿದ್ರಂತೆ, ನಿಮ್ಮ ಮನೇಲಿ ಹೊಲಿಗೆ ಹಾಕಬಾರ್ದು ಯಾರು ಅಂತ. ಸೊ ಬಟ್ ಹೊರಗಡೆ ಹೋಗಿ ಹಾಕ್ಬೋದಾ ಅಂದಿದ್ದಕ್ಕೆ ಎಸ್ ಅಂತ ಬಂದಿದೆ ಅದು. ಹಾಗಾಗಿ ಅವರು ಹಸ್ಬೆಂಡು ಸರಿ ನೀನಾಯ್ತು ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ಕೊ ಅಂತ ಕೊಟ್ಟಿದ್ದಾರೆ. ಸೊ ಯೂನಿವರ್ಸ್ ನಿಮಗೆ ಒಂದಲ್ಲ ಒಂದು ರೀತಿಲಿ ದಾರಿ ತೋರಿಸ್ತಾರೆ. ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಬಿಡಲಿಲ್ಲ ನೋಡಿ, ಮನೆಯಲ್ಲೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಆವಾಗ ಅವರಿಗೆ ಪಾಸಿಟಿವಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ ನಾನು ದುಡಿಬಲ್ಲೆ ಅನ್ನೋದು. ಸೊ ಯೂನಿವರ್ಸ್ ಅವ್ರಿಗೆ ದಾರಿ ತೋರಿಸಿದ್ರು. ವೆರಿ ಸಿಂಪಲ್, ರೈಟ್? ಹಾಗೆ ನೀವು ಕೂಡ, ಐ ನೋ ಕೆಲವ್ರ ಸಿಚುವೇಶನ್ ತುಂಬ ಕೆಟ್ಟದಾಗಿರುತ್ತೆ ಅಥವಾ ದುಡ್ಡಿರೋದಿಲ್ಲ, ನನಗೆಲ್ಲ ಗೊತ್ತು. ನೀವೇನು ಅಲ್ಲಿ ಕೂತು ಹೇಳ್ತೀರಾ ಅಂತಲೂ ನೀವು ಅನ್ಕೋಬೋದು. ನೋ, ಹಾಗೇನಿಲ್ಲ. ನಾನು ಎಲ್ಲ ಥರದ ಕ್ಲೈಂಟ್ಸನ್ನು ನೋಡಿದ್ದೀನಿ. ಮೇ ಬಿ ಈ ಒಂದು 2 ವರ್ಷದ ಜರ್ನಿಯಲ್ಲಿ ನಾನು ಸಿಕ್ಕಾಪಟ್ಟೆ ಕ್ಲೈಂಟ್ಸನ್ನು ನೋಡಿದ್ದೀನಿ. ಎಲ್ಲ ಥರನೂ ಹ್ಯಾಂಡಲ್ ಮಾಡಿದ್ದೀನಿ. ನನಗೆ ಗೊತ್ತು ಯಾವ ಥರದ ಸಿಚುವೇಶನ್ ಇರುತ್ತೆ ಅಂತ ನನಗೆ ಗೊತ್ತು. ಬಟ್ ನಾನು ಹೇಳೋದೇನು, ಧೈರ್ಯ ಒಂದೇ ನಮಗೆ ಆಗೋದು. ಆ್ಯಂಡ್ ಯಾವತ್ತೂ ಯಾವ ಕೆಲಸಕ್ಕೂ ಹಿಂಜರಿಬೇಡಿ. ಈಗ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ಕಾಲ್ ಸೆಂಟರ್ಗೆ ಏನಕ್ಕೆ ಸೇರ್ಕೋಬೇಕು? ನೋ, ಡೋಂಟ್ ಡೂ ದ್ಯಾಟ್. ನಿಮಗೆ ವರ್ಸ್ಟ್ ಕೇಸಲ್ಲಿ ಜಾಬೇ ಸಿಗ್ತಿಲ್ಲ ಅಂದರೆ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗಿ. ಅದು ಒಂದು ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ತುಂಬ ದೊಡ್ಡದಾಗಿ ಇರುವಂತಹ ಸ್ಟೆಪ್ಸ್ ಸಿಗ್ತಾ ಹೋಗುತ್ತೆ. ಈವನ್ ನಾನು ಕೂಡ ನಂದು ಇಂಜಿನಿಯರಿಂಗ್ ಮುಗಿದ ತಕ್ಷಣ, MBA ಮುಗಿದ ತಕ್ಷಣ ಸೇರ್ಕೊಂಡಿದ್ದಂಥದ್ದು ಏನೂ ಚೆನ್ನಾಗಿರಲಿಲ್ಲ. ಕ್ಯಾಂಪಸ್ ಆಗಿದ್ದರೂ ಕೂಡ ನನಗೆ, ನಾನು ಕಾರ್ಯಸಿದ್ಧಿ ಆಂಜನೇಯ ದೇವರಿಗೆ ಕಾಯಿ ಕಟ್ಟಿದ್ದೆ ನನಗೆ ಕ್ಯಾಂಪಸ್ ಆಗಬೇಕು ಅಂತ. ಬಟ್ ನಾನು ಪರ್ಟಿಕ್ಯುಲರಾಗಿ ಏನೇನು ಇರಬೇಕಂತ ಅವಾಗ ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಸೊ ಏನೇನು ಇರಬೇಕಂತ ಹೇಳ್ಕೊಡಲ್ಲ. ನನ್ನ ಇಂಟೆನ್ಷನ್ ಕ್ಯಾಂಪಸ್ ಆಗಬೇಕಷ್ಟೆ. ದೇವ್ರು ನನಗೆ ಕೊಟ್ಟರು ಅದನ್ನು, ನೀನು ಕ್ಯಾಂಪಸ್ ಆಗಿ ಹೋಗು ಅಂತ. ಬಟ್ ಅಲ್ಲಿ ನನಗೆ ಕೆಲಸನೇ ಇಷ್ಟ ಆಗಲಿಲ್ಲ. ಓಕೆ, ಸೊ ಆಪರ್ಚುನಿಟಿ ಸಿಗುತ್ತೆ. ಅದನ್ನು ಬಿಟ್ಟುಬಿಟ್ಟು ನಾನು ಇನ್ನೊಂದೇನು ಸಪೋರ್ಟಿಗೆ ಸೇರಿಕೊಂಡೆ. ಆ ಸಪೋರ್ಟಿಗೆ ಸೇರಿಕೊಂಡು ಇವಾಗ ನನ್ನ ಜರ್ನಿ ತುಂಬ ಲಾಂಗ್ ಆಗಿದೆ, ತುಂಬ ಬೆಳೆದಿದ್ದೀನಿ ನಾನು. ಓಕೆ, ನನ್ನ ಕರಿಯರಲ್ಲಿ. ಸೊ ಹಾಗೆ ನೀವು ಯಾವುದಕ್ಕೂ ಹಿಂಜರಿಬೇಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಕ್ಲೈಂಟ್ಸ್ ನಾನು ನೋಡಿದ್ದೀನಿ, ಬರೀ ಯಾವಾಗಲೂ ಲವ್ ರಿಲೇಟೆಡು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದೆ, ದುಡಿದೆ. ಜಸ್ಟ್ ಸ್ಟಾರ್ಟ್ ಬೀಯಿಂಗ್ ಇಂಡಿಪೆಂಡೆಂಟ್. ಲವ್ ಎಲ್ಲಿದ್ದರೂ ಬಂದೇ ಬರುತ್ತೆ, ಅದು ನಿಮಗೆ ಸಿಗಲೇಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಇಂಡಿಪೆಂಡೆಂಟಾಗಿ ದುಡ್ಕೊಂಡು ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇದ್ದರೆ ಆವಾಗ ನಿಮ್ಮ ಲೈಫಿಗೆ ಯಾರಾದರೂ ಬರ್ತಾರೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ಇಂಡಿಪೆಂಡೆಂಟಾಗಿ ಹೋಗಿ ದುಡಿದು ಒಂದು 4 ಜನದ ಜೊತೆ ಬೆರೆತಾಗ
ಯಾರು ಏನು ಅಂತ ಜಡ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ದಟ್ ನಿಮ್ಮ ಲೈಫಿಗೆ ಬರುವಂತಹ ಪರ್ಸನನ್ನು ನೀವು ಈಸಿಯಾಗಿ ಸ್ವಲ್ಪ ಮಟ್ಟಿಗಾದರೂ ಜಡ್ಜ್ ಮಾಡ್ಕೋಬೋದು. ಓಕೆ, ಇವ್ರು ನನಗೆ ರೈಟ್ ಪರ್ಸನ್ ಹೌದಾ ಇಲ್ವಾ. ಆದ್ರೂ ಚೀಟ್ ಮಾಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲ ಥರನೂ ಇರ್ತಾರೆ. ಬಟ್ ನಾನು ನೋಡಿರೋ ಮೋಸ್ಟ್ ಆಫ್ ದ ಟೈಮ್ ಕೆಲಸದ ಬಗ್ಗೆ ಜಾಸ್ತಿ ಗಮನ ಇರಲ್ಲ, ಬರೀ ಈ ಥರ ಲವ್ ಮ್ಯಾಟರಲ್ಲೇ ಇರುತ್ತೆ. ತಪ್ಪು ಅಂತ ನಾನು 100% ಹೇಳಲ್ಲ. ಎಲ್ಲದೂ ನಮಗೆ ಲೈಫಲ್ಲಿ ಬೇಕು. ನಮಗೆ ಲೈಫಲ್ಲಿ ಹೆಲ್ತ್ ಬೇಕು, ಲವ್ ಬೇಕು, ಮಗು ಬೇಕು, ಒಂದು ರಿಲೇಷನ್ಶಿಪ್, ಫ್ಯಾಮಿಲಿ, ಹಣ ಎಲ್ಲದೂ ಬೇಕು. ತಪ್ಪು ಅಂತ ನಾನು 100% ಹೇಳೋದಿಲ್ಲ. ಬಟ್ ಪ್ರಯಾರಿಟೀಸ್ ಇಟ್ಕೊಳ್ಳಿ, ನಿಮ್ಮನ್ನು ನೀವು ಫಸ್ಟ್ ಕೇರ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇರೋದು. ಇಟ್ಸ್ ಜಸ್ಟ್ ಮೈ ಒಪಿನಿಯನ್. ಯಾ, ಸೊ ಚೂಸ್ ಅ ನ್ಯೂ ಡೈರೆಕ್ಷನ್. ನೀವೇನು ದುಡಿಬೇಕು ಅಂತ ಇದ್ದೀರಲ್ಲ, ಅಥವಾ ಏನಿವಾಗ ಕಷ್ಟಪಟ್ಟು ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಳಿ. ಏನು ಮಾಡಿದರೆ ಇಂಪಾರ್ಟೆಂಟ್, ಏನು ಮಾಡಿದ್ರೆ ನನಗೆ ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದನ್ನು ಫಿಗರ್ ಔಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ವರ್ಕ್ ಮಾಡಿ. ಇನ್ನು ದುರ್ಗಾದೇವಿ ಮೆಸೇಜ್ ಏನಿದೆ ಅಂತ ನೋಡೋದಾದರೆ, ಓಕೆ, ಈ ಸಿಂಬಲ್ ಬಂದಿದೆ. ಇದು ಒಂಥರ ಮಾಸ್ಕ್ ಸಿಂಬಲ್. ಅಂದರೆ ಫೇಕ್ ಪೀಪಲ್ಗಳನ್ನು ತುಂಬ ಮೀಟ್ ಆಗ್ತಿದ್ರ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಾಬ್ ಕೊಡಿಸ್ತೀನಿ ಅಂತ ದುಡ್ಡಿಸ್ಕೊಂಡು ಓಡೋಗೋದು, ಇಲ್ಲ ನಿಮಗೆ ಸುಮ್ಮನೆ ಏನೋ ಜಾಬ್ ರಿಲೇಟೆಡ್ ಬಗ್ಗೆ ಹೇಳಿ ಚೀಟ್ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಆಫೀಸಲ್ಲಿ ಒಂಥರ ಎನ್ವೈರ್ಮೆಂಟ್ ಇರ್ಬೋದು, ನಿಮ್ಗೆ ಏಳ್ಗೆನೇ ಆಗಕ್ಕೆ ಬಿಡ್ತೇ ಇರ್ಬೋದು, ಆರ್ ಈವನ್ ನಿಮ್ಮ ಮೇಲೆ ನೆಗೆಟಿವ್ ಎಫೆಕ್ಟ್ ಕೂಡ ಇರ್ಬೋದು. ಏನಪ್ಪ ಇವಳು ಇವಾಗ ಜಾಬ್ ಮಾಡೋ ಥರ ಆಗ್ಬಿಟ್ಲು, ದುಡ್ಕೊಂಡು ಚೆನ್ನಾಗಿ ಆಗ್ಬಿಡ್ತಾಳ, ಈ ಥರದ್ದೆಲ್ಲ ನೆಗೆಟಿವ್ ಎಫೆಕ್ಟ್ ಕೂಡ ಇರಬಹುದು. ಸೊ ಇದಕ್ಕೆಲ್ಲ ನೀವೇನು ಮಾಡಬೇಕು, ಆದಷ್ಟು ಬ್ಲ್ಯಾಕ್ ಟರ್ಮಲೈನ್ ಕ್ರಿಸ್ಟಲನ್ನು ಯೂಸ್ ಮಾಡಿ. ಕ್ರಿಸ್ಟಲ್ಸ್ಗಳು ಬೇಕು ಅಂದರೆ ಮಂಜುಳಾ ಅಂತ ಇದ್ದಾರೆ, ಅವರ ಒಂದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಅವರಿಗೆ ಮೆಸೇಜ್ ಮಾಡಿ, ಯಾರಿಗೂ ಕಾಲ್ ಮಾಡಬೇಡಿ ದಯವಿಟ್ಟು. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಅವ್ರದ್ದೇ ಆದಂಥ ಪ್ರೈವಸಿ ಇರುತ್ತೆ. ಮೆಸೇಜ್ ಹಾಕಿ, ಯಾರೇ ಆಗಲಿ ರಿಪ್ಲೈ ಕೊಡ್ತಾರೆ. ಸೊ ಡೈರೆಕ್ಟ್ ಕಾಲ್ ಮಾಡಿಬಿಡೋದು, ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಕಾಲ್ ಮಾಡೋದು, ದಟ್ ಈಸ್ ನಾಟ್ ಅ ರೈಟ್ ಥಿಂಗ್. ಆ ಸಿಂಪಲ್ ಮ್ಯಾನರ್ಸೇ ಇಲ್ಲ ಅಂದರೆ ಲೈಫಲ್ಲಿ ಹೇಗೆ ಉದ್ಧಾರ ಆಗೋಕ್ಕೆ ಸಾಧ್ಯ, ರೈಟ್? ಎಸ್, ಸೊ ಒಂಥರ ಕೆಟ್ಟ ದೃಷ್ಟಿ ಆಗಿರ್ಬೋದು, ಈವಿಲ್ ಐಗಳನ್ನು ವೇರ್ ಮಾಡ್ತಾ ಬನ್ನಿ. ಸಾಕಷ್ಟು ವೆಬ್ಸೈಟಲ್ಲಿ ಸಿಗುತ್ತೆ, ನಿಮಗೆ ಚೆಕ್ ಮಾಡಬಹುದು, ಅಥವಾ ನೀವು ಮಂಜುಳಾ ಅವ್ರ ಹತ್ರ ತರಿಸ್ಕೊಬೋದು. ಆ್ಯಂಡ್ ಇನ್ನೂ ಒಂದು, ನೀವು ಒಂಥರ ಬ್ಲ್ಯಾಕ್ ನಿಮ್ಮದು ಕಾಜಲ್ ಬರುತ್ತಲ್ಲ, ಅದನ್ನು ನಿಮ್ಮ ಎಡಗಾಲಿನ ಪಾದಕ್ಕೆ ಹಚ್ಚಿ, ಅದನ್ನು ಹಚ್ತಾ ಬರೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಜಾಸ್ತಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ನರಸಿಂಹಸ್ವಾಮಿ ಟೆಂಪಲಿಗೆ ಹೋಗಿ, ಇಲ್ಲ ಅಂತ ಅಂದರೆ ನರಸಿಂಹಸ್ವಾಮಿ ಸ್ತೋತ್ರನ ಓದೋದಾಗಿರ್ಬೋದು, ಅಥವಾ ಹನುಮಾನ್ ಚಾಲೀಸ ಓದೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಸೂಪರಾಗಿ ನಿಮಗೆ ದೃಷ್ಟಿ ದೋಷ ಕಮ್ಮಿ ಆಗುತ್ತೆ. ಇದಿಷ್ಟು ರೀಡಿಂಗ್ ಆಗಿತ್ತು. ಆ್ಯಂಡ್ ಪೆಂಡುಲಮಲ್ಲಿ ನಿಮ್ಮದು ಈ ಮಂತಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಆ್ಯಂಡ್ ಯಾರ್ದೆಲ್ಲ ಬರ್ಡೇ ಇದೆ ಅವ್ರಿಗೆ ಒಂದು ರೀಡಿಂಗ್, ಸ್ಪೆಷಲ್ ರೀಡಿಂಗ್ ಇರುತ್ತೆ. ಅವ್ರಿಗೆ ಜಸ್ಟ್ ಜನರಲಾಗಿ ಒಂದು ದುರ್ಗಾದೇವಿ ಕಡೆಯಿಂದ ಮೆಸೇಜನ್ನು ಕೊಟ್ಬಿಡ್ತೀನಿ. ಯಾರ ಬರ್ಡೇ, ಆ್ಯನಿವರ್ಸರಿ, ವಾಟ್ ಎವರ್, ಲೆಟ್ಸ್ ಸಿ. ಓಕೆ, ಸೊ ಪೆಂಡುಲಮ್ಗೆ ನೀವು ಕೇಳ್ಕೊಳ್ಳಿ. ನಾನಿವತ್ತು ಬಳಸ್ತಾ ಇರೋದು ಏಂಜಲ್ ಪೆಂಡುಲಮನ್ನು ಬಳಸೋಣ. ಓಕೆ, ಸೊ ಏಂಜಲ್ ಪೆಂಡುಲಮ್ ಹತ್ರ ಕೇಳ್ಕೊಳ್ಳಿ, ನಿಮಗೆ ಈ ತಿಂಗಳಲ್ಲಿ ಏನು ಆಗಬೇಕಿದೆ ಅದಾಗುತ್ತಾ ಇಲ್ವಾ ಅಂತ ನೋಡೋಣ. ಪೆಂಡುಲಮ್ ಕ್ಲಾಸ್ ರೀಸ್ಟಾರ್ಟ್ ಮಾಡಬೇಕು, ಹೌದು, ಆಗ್ತಾ ಇಲ್ಲ ನನಗೆ. ಅದು ಸ್ಯಾಟರ್ಡೆ ಸಂಡೇ ಅಷ್ಟೇ ಫ್ರೀಯಾಗಿ ಸಿಗೋದು. ಸೊ ಆ ಟೈಮಲ್ಲಿ ಕೂಡ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾರೆಲ್ಲ ಪೆಂಡುಲಮ್ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರೆ ಬೇಗ ಅನೌನ್ಸ್ ಮಾಡ್ತೀನಿ. ಓಕೆ, ಆನ್ಸರ್ ಈಸ್ 50-50. ಮೇ ಬಿ ನೆಕ್ಸ್ಟ್ ಮಂತ್ಗೆ ನಿಮ್ಗೆ ಆ ಕೆಲಸ ಆಗೋದು. ಈ ಒಂದು ಮಂತಲ್ಲಿ ನಿಮಗೆ ಅದ್ರ ಬಗ್ಗೆ ಒಂದು ಸುಳಿವಾದರೂ ಸಿಗುತ್ತೆ ಅಂತ. 50-50 ಅಂತ ಹೇಳಿದ್ರೆ ಒಂದು ಸಣ್ಣ ಸುಳಿವಾದರೂ ನಿಮಗೆ ಅದ್ರ ಬಗ್ಗೆ ಸಿಗುತ್ತೆ. ಬಟ್ ಕೆಲಸ ಆಗೋದೇನಿದ್ರು ನೆಕ್ಸ್ಟ್ ಮಂತಲ್ಲಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಪ್ಟಮಿಸ್ಟಿಕ್ ಅಕ್ಟೋಬರ್. ಎಲ್ಲರೂ ಆಪ್ಟಮಿಸ್ಟಿಕ್ ಆಗಿರಿ. ನವರಾತ್ರಿ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ, ವಿಡಿಯೋನ ನೋಡಿ ಯೂಟಿಲೈಸ್ ಮಾಡ್ಕೊಳ್ಳಿ. ಸಖತ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದರಲ್ಲಿ. ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್. ಒನ್ ಡೇ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಜೆಂಟ್ ಮಾಡಿಕೊಂಡು ಇಲ್ಲ ಏನು ಯೂಸ್ ಆಗಲಿಲ್ಲ ಆ ಥರ ನೆಗೆಟಿವ್ ಮಾತುಗಳನ್ನು ಆಡೋಕ್ಕೆ ಹೋಗಬೇಡಿ.
ಡೇ ಬೈ ಡೇ ನಿಮ್ಮಲ್ಲಿ ಆಗುವಂತಹ ಚೇಂಜಸ್ಗಳನ್ನು ನೋಟಿಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರ್ದೆಲ್ಲ ಬರ್ಡೇ ಇದೆ ಆರ್ ಆ್ಯನಿವರ್ಸರಿ ಆರ್ ಎನಿ ಸ್ಪೆಷಲ್ ಡೇ, ಲೆಟ್ಸ್ ಸಿ ದುರ್ಗಾದೇವಿ ಕಡೆಯಿಂದ ಏನು ಒಂದು ಸಂದೇಶ ಇದೆ ಅಂತ ನೋಡೋಣ. ವಾವ್, ಫ್ಲವರ್, ಅದು ಸೂರ್ಯಕಾಂತಿ ಥರನೇ ಇದೆ ನೋಡಿ. ಸೊ ಅಂದರೆ ನೀವೊಂಥರ ಬ್ರೈಟಾಗಿ ಶೈನ್ ಆಗ್ತೀರಾ ಅಂತ ಹೇಳಬಹುದು. ಈ ಒಂದು ತಿಂಗಳು ನಿಮ್ಮ ಬರ್ಡೇ ಯಾರೆಲ್ಲ ಇದೆ ಅಥವಾ ಆ್ಯನಿವರ್ಸರಿ ಇದೆ, ಇಟ್ಸ್ ಸೋ ಡ್ಯಾಮ್ ಅಮೇಝಿಂಗ್. ನೀವು ತುಂಬ ತುಂಬ ಚೇಂಜಸನ್ನು ನೋಡ್ತೀರಾ ಲೈಫಲ್ಲಿ. ಹೊಸ ಹೊಸ ವಿಷಯಗಳು ನಿಮಗೆ ಬರ್ತಾ ಹೋಗುತ್ತೆ. ಈ ಬರ್ಡೇ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಬರ್ಡೇ ಹೇಗಿರಬೇಕು ಏನು ಅಂತೆಲ್ಲ ಸ್ಕ್ರಿಪ್ಟಿಂಗ್ನ ನೀವು ಬರ್ಕೋಬೋದು, ಅಥವಾ ನಿಮ್ಮ ಇಯರ್ ಹೇಗಿರಬೇಕು ಏನು ಅಂತೆಲ್ಲ ಕೂಡ ಬರ್ಕೋಬಹುದು. ಆ್ಯಂಡ್ ಎಸ್, ಒಂದು ಹೂವಿನ ಥರ ನಿಮ್ಮ ಜೀವನ ಅರಳುತ್ತೆ ಅಂತ ಹೇಳ್ಬೋದು. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಯಾರಿಗೆಲ್ಲ ಬರ್ಡೇ ಇದೆ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ ನಿಮ್ಮದಾಗಲಿ. ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡಲಿ, ನಿಮಗೆಲ್ಲ ವಿಶಸ್ನು ಫುಲ್ಫಿಲ್ ಮಾಡಲಿ. ಥ್ಯಾಂಕ್ ಯು.